ಪೂಜೆಯನ್ನ ಮುಗಿದ ತಕ್ಷಣ ಗರುಡಾದ್ರಿ ಕಲಾಮಂದಿರದವರೆಗೂ ಬುದ್ಧಿಗಿದ್ದ ಆದ್ರೆ ಅವರಿಗೆ ಯಾರ ನಮ್ಮ ಟೋಚ್ ವ್ಯಾಪ ನೂರಾರು ವರ್ಷದಿಂದ ಪಾಣಿ ನಮ್ಮ 100 ವರ್ಷ ಈಗಿಲ್ಲ ಆದಿಶಾಹಿ ಕಾಲದಿಂದ ನಮ್ಮ ಆಸ್ತಿ ಎಲ್ಲರೂ ಗೊತ್ತಲ್ಲ ನಾವೇ ನಮ್ದು ಇತಿಹಾಸ ಹೇಳಿಗ ಚಲೋ ಕಾಣಿಂಗಲ್ಲ ಇದೆಲ್ಲ ಇಟ್ಕೊಂಡು ನೋಡಿದ್ವಿ ಮುನ್ಸಿಪಾಲಿಟಿ ಹೆಂಗಿರ್ಬೇಕು ಮುನ್ಸಿಪಾಲಿಟಿ ಬುದ್ಧಿಗಿದ್ದಾವೆ ಅವರಿಗೆ ಆ ಬಿಲ್ಕಿರಟ್ರ ನೋಡ್ರಿ ನಮ್ಮ ತಗೊಂಡು ಬಂದ ಹೊಡ್ಲಕತ್ತಾನ ಹೆಂಗ್ ಮಾಡ್ತೀವಿ ನೋಡಿದ್ರೆ ನಾ ಆಪರೇಷನ್ ಹಾಕಿದ್ವಿ ಅಲ್ಲ ಏನಿದು DSS ಅಂದ್ರೆ ನೀವು ಒಂದು DSS ಮಾಡಿ ಎಲ್ಲ DSS ಹೆಸರು ಕಳಿಸ್ತೀರ ಸಮಾಜಿಗೆ ನೀವು ದಲಿತ ಸಮಾಜ ಎಲ್ಲ ಹೆಸರು ಕಳಿಸ್ಬಿಡ್ತೀರಿ ದಯವಿಟ್ಟು ಅಂತ ಮಾಡಕ್ ಹೋಗ್ಬಾಡ್ರಿ ಏನಕ್ಕೆ ಕುಂತ್ರಿ ಮಾತಾಡಿ ಬೆಗಸ್ರಿ ಇದೆಲ್ಲ ಚಲೋ ಇಲ್ಲ ನಾಳೆಗೆ ಏನಾಗ್ತದೆ ಒಂದ್ ಸಮಾಜ ಎಲ್ಲಾ ಸಮಾಜ ಕೂಡಿದ್ರೆ ನಾಳೆಗೆ ನೀವು ಪಶ್ಚಾತ್ತಾಪ ಆಗ್ತೀರಿ ದಯವಿಟ್ಟು ಅದ್ ಸಂದರ್ಭ ಬರಬಾರ್ದು ದಯವಿಟ್ಟು ನೀವು ಅಣ್ಣ ತಮ್ಮರಿ ಅಣ್ಣ ತಮ್ಮ ಕೂಡಿಗೆ ಯಾವ್ದು ಕೆಲಸ ಮಾಡ್ರಿ ಕೇಳ್ರಿ ಮಾಡ್ರಿ ನೋಡಿ ಹಿಂಗ್ ತಗೋಬೇಕು ಇದು ಕಟ್ತೀನಿ ಅದು ಕೇಳ್ರಿ ಎಲ್ಲಾ ಬಿಟ್ಟು ಅಂದಾಜು ಯಾವ ಪೊಲೀಸರು ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದ್ರು ಒಂದು 6 ತಿಂಗಳ ಹಿಂದ ಅಲ್ಲ ಮನೆಯಲ್ಲಿ ಅದೇ ಏನ್ರಿ ಪೊಲೀಸರಿಗೂ ಏಕೆ ಮಾತಾಡ್ತಾರೆ ಹೆಂಗೆ ಕೇಳಿಲ್ಲ ಇವ್ರು ಶೈಲಿ ಏನು ಇವ್ರ ಮಾತೇನು ಅಲ್ಲೇ ಒಂದೊಂದು ಚಿತ್ರ ದೇವರೇ ಬುದ್ಧಿ ಕೊಡ್ಬೇಕು ಎಪ್ಪ ದೇವ್ರೆ ಪೊಲೀಸರು ನಮ್ಗೆ ರಕ್ಷಣೆ ಕೊಡೋರು ನಾನು ಪೆಟ್ರೋಲ್ ಪಂಪಲ್ಲಿ ನಾಳೆಗೆ ಹೆಚ್ಚು ಕಮ್ಮಿ ಏನಾದ್ರೆ ನಾಳೆ ಓಡಿ ಹೋಗ್ತೀನಿ ನಮ್ಗೆ ರಕ್ಷಣೆ ಕೊಡೋದು ಯಾರು ಪೊಲೀಸರು ಅದೇ ಪೊಲೀಸರು ತಾರೀಫ್ ಮಾಡ್ತಿಲ್ಲ ನಮ್ಮ ಪೊಲೀಸರು ದೇವ್ರ ತಂದೆ ತಾಯಿ ಇದ್ದವರು ನಾ ಹೆಂಡ್ರ ಮಕ್ಕಳು ಬಿಟ್ಟು ನೀ ಹಬ್ಬ ಗಿಬ್ಬ ಎಲ್ಲ ಬಿಟ್ಟು ರೋಡಿಗೆ ನಿಂತರ ರಕ್ಷಣೆ ಕೊಡ್ತಾರೆ ನಮ್ಗೆ ಆ ಪೊಲೀಸರಿಗೂ ಗೌರವ ಇಲ್ಲ ಅಂದ್ರೆ ನೋಡಕ್ ಹೋಗ್ತೀವಿ ಬೀದರ್ಕ್ ಹೋಗ್ತೀವಿ ಬಿಜಾಪುರಕ್ಕೆ ಹೋಗ್ತೀವಿ ನಮ್ಮ ಸುರ್ಪುರಕ್ಕೆ ಯಾಕ ಇಲ್ಲ ಹೌದಾ ನಮ್ಮ ನಿಷ್ಕಾಳಜಿ ಅಲ್ಲ ಸತ್ಯ ಅದಲ್ಲ ಅದು ನಮ್ಮ ನಿಷ್ಕಾಳಜಿ ನಮ್ಮ ನಿಷ್ಕಾಳಜಿ ಯಾರೇ ಆಗಿರ್ಬೋದು ನಮ್ಮ ಶಾಸಕರೇ ಅವರು ನಮ್ಮವರೇ ಅವ್ರು ಒಂಚೂರು ನಮ್ಮ ಕಡೆ ಗಮನ ಹರಿಸಿದ್ರೆ ನಮ್ಮ ಕೋಟೆಗೂ ಧಕ್ಕೆ ಬರ್ತಿರ್ಲಿಲ್ಲ ನಮ್ಮ ಸಂಸ್ಥಾನಕ್ಕೂ ಧಕ್ಕೆ ಬರ್ತಿರ್ಲಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥಾನದವರು ಬಹಳ ದಾನಸೂರರು ಇವತ್ತೇನಾದ್ರೂ ಅವ್ರು ಎದ್ದು ಬಿದ್ರೆ ಅರ್ಧ ಸುರಪುರ ಅವ್ರ ಪ್ರಾಪರ್ಟಿ ಅರ್ಧ ಸುರಪುರ ಸಂಸ್ಥಾನಕ್ಕೆ ಒಳಪಟ್ಟಂತ ಪ್ರಾಪರ್ಟಿ ಈ ಗಾಂಧಿ ವೃತ್ತನೂ ಸಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಸಂವಿಧಾನ ಕೊಟ್ಟ ನಂತರ ಇದು ಸರ್ಕಾರದ ಪ್ರಾಪರ್ಟಿ ಅಂತ ಘೋಷಣೆ ಆಗಿದೆ ಅದಕ್ಕಿಂತ ಬಿಫೋರ್ ಅದಕ್ಕಿಂತ ಮುಂಚಿತ ಇದು ರಾಜ್ಯಾಡಳಿತಕ್ಕೊಳಪಟ್ಟಾಗ ಇದು ರಾಜರಾಸ್ತಿನೇ ಸತ್ಯ ಹಾಗಾಗಿ ರಾಜರ ಸವಿನೆನಪಿಗಾಗಿ ರಾಜರ ಸೂರತನದ ವಿಷಯಗಳನ್ನು ಪ್ರಸ್ತಾವನೆ ಮಾಡೋದಕ್ಕಾಗಿ ಈ ನೆಲಕ್ಕಾಗಿ ಏನು ಮಾಡಿದ್ದಾರೆ ಅನ್ನೋದಕ್ಕಾಗಿ ಆ ನೆನಪಿಗೋಸ್ಕರ ಈ ನಮ್ಮ ನಾಯಕರದು ಕೆಲವೊಂದು ಆಯುಧಗಳವ ಮಾರಕಸ್ತ್ರಗಳವ ಅದನ್ನ ತೋರಿಕೆಗಾಗಿ ಅಲ್ಲಿ ಕಟ್ಟಡ ಮಾಡ್ರಿ ಚಿತ್ರದುರ್ಗದಾಗ ರಾಜರುಗಳು ತೋರಿಸ್ತಾರ ಯುದ್ಧ ಮಾಡಿದಂಥ ಸಾಮಗ್ರಿಗಳು ನಮ್ಮ ಸುರಪುರದವರು ಯಾಕೆ ತೋರಿಸ್ಬಾರ್ದು ನಾವು ವಸ್ತು ಸಂಗ್ರಹಾಲಯನ ಯಾಕೆ ನಿರ್ಮಾಣ ಮಾಡಬಾರ್ದು ಇದು ಒಳ್ಳೆಯ ವಿಚಾರ ಅಲ್ಲ ಇದು ನಿಮ್ಮೆಲ್ಲರಿಗೂ ಸೂಕ್ತವಾದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ವಿನಂತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳಂತ ನನ್ನ 4 ಮಾತನ್ನು ಮುಗಿಸ್ತೀನಿ. ಹೋರಾಟ ಯಾರು ವಿರುದ್ಧ ಅಲ್ಲ, ಅದನ್ನೇನಾದ್ರು ವಿರುದ್ಧ ಅಂತ ತಿಳ್ಕೊಂಡ್ರೆ ಅವ್ರು ಮೂರ್ಖರು ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕ್ರಿ ಪ್ರತಿಯೊಬ್ಬರಿಗೆ ಪ್ರಜಾಪ್ರಭುತ್ವ ಅದ್ರಿ, ಕೇಳ್ತಕ್ಕಂಥ ಹಕ್ಕದ ಹಕ್ಕನ್ನು ಕಸ್ಕೊಳಕ್ ನೀವ್ಯಾರಿ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೇನು ಹಕ್ಕು ಕೊಟ್ರ, ಕೇಳ್ತಕ್ಕಂಥ ಹಕ್ಕದ, ಬರವಣಿಗೆ ಹಕ್ಕದ, ಮಾತಾಡ್ತಕ್ಕಂಥ ಹಕ್ಕದ, ಹೋರಾಟ ಮಾಡ್ತಕ್ಕಂಥ ಹಕ್ಕದ. ಈ ಹೋರಾಟ ಸೂಕ್ತ ಅದ, ಈ ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಆದ, ಖಂಡಿತ ಯಾವುದೇ ಎಣ್ಣೆ ಮಾತಿಲ್ಲ. ಯಾಕಂತ ಹೇಳಿದ್ರೆ ಹೋರಾಟ ಒಳ್ಳೆ ಉದ್ದೇಶ ಇಟ್ಕೊಂಡು ಹೋರಾಟ ಅದ. ನಮ್ಮ ಸುರಪುರಕ್ಕೆ ಇರತಕ್ಕಂಥದ್ದು ಜಾಗ ಅಂದ್ರೆ ಅದು ಒಂದೇ, ಹಳ್ಳಿಲಿದ್ದು ಬಂದಂಥವ್ರು. ಈ ಸುರಪುರದಾಗ ಇದ್ದಂಥವ್ರಿಗೆ ಮನೆಗಳವ, ಮಠಗಳವ, ಅವ್ರವ್ರ ಮನ್ಯಾಗ ಅವ್ರವ್ರ ಜಾಗದಾಗ ಇರ್ತಾರ. ನಾವು ಹಳ್ಳಿಲಿಂದ ಬಂದಂಥವ್ರು ಸಂತಿಗೆ ಬರಲಿ, ಜಾತ್ರೆಗೆ ಬರಲಿ, ಬಸ್ ಸ್ಟ್ಯಾಂಡಿಗೆ ಅಂತ ಬರಲಿ, ಒಂದಿಷ್ಟು ಕುಂದ್ರಕ್ಕ ವಿಶ್ರಾಂತಿ ಮಾಡ್ಕೊಳ್ಳೋದಕ್ಕೆ ಅದೊಂದಿಷ್ಟು ಜಾಗ ಅದ. ಆ ಶಿಕ್ಷಣ ಟ್ರಸ್ಟಿನ ಹೆಸರಿನ ಮೇಲೆ ಅದ ಅಂತ ಹೇಳ್ತಾರ. ಅದು ರಾಜರದ, ಅದನ್ನು ನಮ್ಮ ಸುರಪುರ ಸಂಸ್ಥಾನದವ್ರಿಗೆ ಸಂಬಂಧಪಟ್ಟಂಥದ್ದು ಆಸ್ತಿ ಅದು. ಆ ಕಾರಣಕ್ಕಾಗಿ ಶಿಕ್ಷಣ ಟ್ರಸ್ಟಿಗೆ ಎಷ್ಟು ಉಳಿಸ್ತಾರ ಉಳಿಸಲಿ. ಅದ್ರ ಜೊತೆಗೆ ಇವತ್ತೇ ನಮ್ಮ ಸಂಘಟನೆ ಮುಖ್ಯ ಬೇಡಿಕೆ ಇಟ್ಟದ ರಾಜರ ಉಳಿವಿಗಾಗಿ, ರಾಜರ ಬೆಳವಣಿಗೆಗಾಗಿ, ನಮ್ಮ ಸುರಪುರದ ಬೆಳವಣಿಗೆಗಾಗಿ, ನಮ್ಮ ಸುರಪುರಿನ ಸೂರತನ ಪ್ರಸ್ತಾವನೆ ಮಾಡೋದಕ್ಕಾಗಿ, ಪ್ರಚಾರ ಮಾಡೋದಕ್ಕಾಗಿ
ಆ ಒಂದು ಜಾಗ ಸೂಕ್ತ ಅದ. ಅಲ್ಲಿ ಮ್ಯೂಸಿಯಂ ಟೈಪ್ ಆಫ್